ಒಬ್ನೇ ಮಗ. ಹಂಗಾದ್ರೆ ಅವ್ರಿಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಅದಕ್ಕೆ ಬೆಳತಿಂದ ಬಿಡೋಣ ಅಂತಿದ್ದೀನಿ ನಾನೇ. ಎಲ್ಲಾರ ರೀಲ್ಸ್ ಮಾಡಕ್ ಹೋಗ್ಬೇಕೀಗ, ಹೋಗಿ ಒಳ್ಳೊಳ್ಳೆ ಪ್ಲೇಸ್ ಹೋಗೋಣ. ಅವ್ನು ಹಂಗೆ ಕ್ಯಾಪ್ಚರ್ ನೋಡಿ, ಈ ತರ ಮಧ್ಯದಲ್ಲಿ ಸಿಂಗ್ಲಿಕ್ ಕುಂತರ ಮಾತಾಡಿದ್ರೆ ಅವ್ರಿಗೆ ಔಟವನೇ ಕೈ ಮುಗ್ದಿರೋದೆಲ್ಲ ವೀಡಿಯೋ ಹಾಕ್ಬಿಟ್ಟಿದ್ದೀನಿ. ಮಕ್ಕ ಬ್ಲರ್ ಮಾಡಂದಿದ್ದ, ಸ್ವಲ್ಪ ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ ಎಡಿಟಿಂಗಲ್ಲಿ, ಹಂಗಂಗೆ ಬಿಟ್ಬಿಟ್ಟಿದ್ದೆ. ಈಗ ಅದಕ್ಕೆ ತಿಗವ್ರಿಗೆ ಔಟವನೇ, ಸ್ವಲ್ಪ ಅವನ್ನ ಸಮಾಧಾನ ಮಾಡೋಣ ಅಂತ ಬಂದಿದ್ದೀನಿ. ಆದರೆ ಅವನು ಕಾಂಪ್ರೂನೇ ಆಯ್ತಾ ಇಲ್ಲ. ಸೊ ಹಾಯ್ ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ವ್ಲಾಗರ್ ಕನ್ನಡಿಗ ಅವಿನು ಅಲಿಯಾಸ್ ಲಕ್ಕಿ ಡಾನ್. ಸೊ ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ, ನೆನ್ನೆ ಬ್ಲಾಗಲ್ಲಿ ಬಿಟ್ಟಿದ್ನಲ್ಲ, ಅವನು ಕೈ ಮುಗ್ದು ಸಬ್ಸ್ಕ್ರೈಬ್ ಮಾಡಿ ಅದು ಇದು ಅಂತ ಹೇಳಿದ್ನಲ್ಲ, ಅವನು ಸ್ವಲ್ಪ ಬ್ಲಾಸ್ಟ್ ಆಗಿಬಿಟ್ಟವನೆ. ಯಾಕಂತಂದರೆ ಆ ವಿಡಿಯೋದಲ್ಲಿ ಬ್ಲರ್ ಮಾಡಿಬಿಡು ನನ್ನ ಅಂತ ಅಂದಿದ್ದ. ನಾನು ಬ್ಲರ್ ಮಾಡಲಿಲ್ಲ, ಎಡಿಟಿಂಗಲ್ಲಿ ಮರ್ತೋಗ್ಬಿಟ್ಟೆ. ಅದಕ್ಕೇನೆ ಅವನು ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟವನೇ. ಇವಾಗ ಹೋಗೋನು ಸಮಾಧಾನ ಮಾಡಬೇಕು. ಬನ್ನಿ ಹೋಗೋಣ, ಅವನ ಮನೆ ಹತ್ರ ಹೋಗಿ ಸಮಾಧಾನ ಮಾಡೋಣ. ಗೈಸ್ ಇವಾಗ ಹೋಗೋಣ ಬನ್ನಿ. ಬ್ಲಾಗ್ ನೋಡಿದ್ರಲ್ಲ, ಆ ಹುಡುಗ ಸ್ವಲ್ಪ ತಿಕ್ಕವ್ರಿಗೆ ಔಟವನೇ ಕೈ ಮುಗ್ದಿರೋದೆಲ್ಲ ವೀಡಿಯೋ ಹಾಕ್ಬಿಟ್ಟಿದ್ದೀನಿ. ಮಕ್ಕ ಬ್ಲರ್ ಮಾಡಂದಿದ್ದ, ಸ್ವಲ್ಪ ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ ಎಡಿಟಿಂಗಲ್ಲಿ, ಹಂಗಂಗೆ ಬಿಟ್ಬಿಟ್ಟಿದ್ದೆ. ಈಗ ಅದಕ್ಕೆ ತಿಕ್ಕವ್ರಿಗೆ ಔಟವನೇ, ಸ್ವಲ್ಪ ಅವನ್ನ ಸಮಾಧಾನ ಮಾಡೋಣ ಅಂತ ಬಂದಿದ್ದೀನಿ. ಆದರೆ ಅವನು ಕಾಂಪ್ರೂನೇ ಆಯ್ತಾ ಇಲ್ಲ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ತಿಕ್ಕ ಹುರ್ಕೊಂಡ್ಬಿಟ್ಟು ಅವ್ನು ಫುಲ್ಲುನು ನಾನು ವಿಡಿಯೋದಲ್ಲಿ ಬರೋದೇ ಇಲ್ಲ ಅಂತಂದವನೇ. ಏನ ಅದೇನೋ ಅವ್ರ ಅಮ್ಮ ಇನ್ನೂ ನೋಡಿಲ್ಲ, ಅವ್ರ ಅಮ್ಮ ನೋಡೋದು ಏನ್ಬಿಟ್ಟು ತಲೆಗೆ ಶೂಟ್ ಆಗ್ತವನೆ. ಅವ್ರ ಅಮ್ಮ ನೋಡಿ ಉಗಿತೈತಂತೆ ಅವ್ನಿಗೆ, ಏನು ಅಲ್ಕಟ್ ಮಾತು ಮಾತಾಡಿರೋದು ನೀನು ಅಂತ. ಸೊ ಅದಕ್ಕೇನೆ ಗೈಸ್, ನೀವೂ ಸ್ವಲ್ಪ ಕೆಟ್ಟ ಮಾತು ಮಾತಾಡೋದನ್ನ ಅವಾಯ್ಡ್ ಮಾಡಿರಿ. ಇವನ್ ಥರ ಅಂತೂ ಮಾತಾಡೋಕ್ಕೆ ಹೋಗ್ಲೇಬಿಡ್ರಿ. ಸೊ ಅದಕ್ಕೇನೆ ಈ ವಿಡಿಯೋ ಅವ್ನಿಗೆ ರೋಸ್ಟ್ ಮಾಡೋಕ್ಕಂತಲ್ಲ, ಅವನ್ನ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ, ಆಮೇಲೆ ಅವನ್ನ ಸ್ವಲ್ಪ ಕೂಲ್ ಮಾಡೋಕ್ಕೆ, ನೆನ್ನೆ ತಿಗವ್ರಿಗೆ ಔಟವನಲ್ಲ ಸ್ವಲ್ಪ ಕೂಲ್ ಮಾಡೋಕ್ಕೆ ಅಂತ ಬಂದಿರೋದು. ಸೊ ಬನ್ನಿ, ಇವನು ಕೂಲ್ ಆಯ್ತಾನ ಆಗಲ್ವಾ? ಜಸ್ಟ್ ಇವನು ಕೂಲ್ ಆದರೆ ಇವನಿಗೆ ಇವತ್ತು ಬಿರಿಯಾನಿ ಪಾರ್ಟಿ ನಾನು ಕೊಡಿಸ್ತೀನಿ. ಹೋದ ಸರಿ ಸ್ವಿಮ್ಮಿಂಗ್ ಪೂಲಲ್ಲಿ ಗೆದ್ದಿದ್ದಕ್ಕೆ ಅವನು ಕೊಡಿಸ್ದೆ, ಅವನು ತಿಂದ. ಈಗ ಇವನು ಕೊಡಿಸ್ತೀನಿ, ಇವನು ತಿನ್ನಲಿ, ನನ್ನ ವೀಡಿಯೋದಲ್ಲಿ ಬರಲಿ ಅಂತ. ಗೈಸ್ ಅವನ ವಿಡಿಯೋ ಅವನೇ ನೋಡ್ತಾವನಿ. ಬಾರೋ ಏಯ್ ಬಾರ, ಆಯಿತು ಏಯ್ ಬಾರ, ಸುಮ್ಮನೆ ಸೇಕ್ ಮಾಡು ನೋಡಲ್ಲಿ. ಸಾರಿ 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 ಬಾರೋ ಬರಲ್ಲ ಹೋಗಲಿ. ಸರಿ ಬಾ, ಆಯ್ತು ನಿಂದ ವಿಡಿಯೋ ಮಾಡಲ್ಲ. ಆಯಿತು. ಸೊ ಗೈಸ್ ಜಿ ತಿಕ್ಕವ್ರಿಗೆ ಔಟವನೇ, ಮನೆಗೆ ಹೋಗ್ತೀನಿ ಅಂತವನೇ. ಬನ್ನಿ ಇವಾಗ ಅವನ್ನ ಕರ್ಕೊಂಡು ಎಲ್ಲರೂ ಓಡಾಡ್ಕೊಂಡು ಸ್ವಲ್ಪ ಅವನಿಗೂ ಮೈಂಡ್ ಫ್ರೆಶ್ ಮಾಡ್ಸೋಣ. ಎಲ್ಲಿ? ಓಕೆ ಆಯ್ತು ಅವನು ವಿಡಿಯೋ ಮಾಡಂಗಿಲ್ವಂತೆ. ಆಯಿತು ಬನ್ನಿ. ಇವಾಗ ಇವರು ಹುಣ್ಸೆಹಣ್ಣು ತಿನ್ಬೇಕಂತೆ, ಹುಣ್ಸೆಹಣ್ಣು ತಿನ್ಕೊಂಡು ಹಂಗೇನೆ ಎಲ್ಲಾರ ಓಡಾಡಕ್ಕೆ ಹೋಗೋದು. ಸೊ ವ್ಯೂ ನೋಡಿ ಎಷ್ಟು ಸಖತ್ತಾಗೈತೆ. ವಾಟ್ ಎ ನೇಚರ್, ಸಖತ್ತಾಗೈತೆ ಪ್ಲೇಸ್ ಇದು. ಇಲ್ಲಿಗೆ ಒಂದು 2-3 ಸರಿ ಏನೋ ಬಂದಿದೆ, ಆಮೇಲೆ ಬರಲಿಲ್ಲ ಜಾಸ್ತಿ. ಸೊ ಬನ್ನಿ ಇವಾಗ ಇವರಿಬ್ಬರು ಹುಣ್ಸೆಹಣ್ಣು ತಿನ್ನಕ್ಕೆ ಬರ್ತಾರಂತೆ. ಹುಣ್ಸೆಹಣ್ಣು ತಿನ್ಕೊಂಡು ಹಂಗೆ ಓಡಾಡ್ಕೊಂಡು. ಸೊ ಗೈಸ್ ಒಂದು ವೀಡಿಯೋ ಮಾಡಬಾರ್ದಂತೆ, ಒಳ್ಳೆ ಸಾಯ್ತವ ಇದ್ದವನೇ. ಅದು ಯಾವುದೋ ಐಡಿಲಿ ಪಾಪ ಒಂದು ವೀಡಿಯೋ ಬಿಟ್ಬಿಟ್ಟವ್ರೆ, ಅದಕ್ಕೇ ಫುಲ್ಲು ಬಗಲಾಗ್ಬಿಟ್ಟವನೆ. ಸೊ ಇಲ್ಲಿ ನೀರು ಐತೈತೆ. ಸೊ ಇವನು ಏನೋ ಮಖ ತೊಳಿಬೇಕಂತೆ, ಮಖ ತೊಳೆದಿಲ್ವಂತೆ ಬೆಳಗ್ಗೆ. ಸಾರಿ ಒಂದು ಮಖ ತೋರಿಸ್ಬಾರ್ದಂತೆ ಗೈಸ್. ಮನೇಲಿ ಮಖ ತೊಳಿದ್ದೀನಿ, ಇಲ್ಲಿ ನೋಡಿ ಗೈಸ್, ಅಷ್ಟು ನೀರು ಹಾಕೊಂಡ್ರು ಒಂಚೂರು ತಲೆ ನೆಂದಿರಲ್ಲ. ಯಾಕೆ ಹೇಳಿ? ಅದು ಸ್ಟೀಲ್ನವರು, ಅದು ಗೊತ್ತಿಲ್ಲ. ಸೊ ಗೈಸ್ ಮನಿ ಗೈಸ್ ಆಯ್ತು, ಹುಣ್ಸೆಹಣ್ಣು ಕಿತ್ಕ ಬರೋಣ ಇವಾಗ ಹೋಗ್ಬಿಟ್ಟು. ಬಾರ ಆಯ್ತು, ಬಾರೋ ಒಂಚೂರು ಗೈಸ್ ಇವಾಗ ಹೋಗಿ ಹುಣ್ಸೆಹಣ್ಣು ಕಿತ್ಕ ಬರೋಣ ಬನ್ನಿ. ಬಂದಿದ್ದೀವಿ, ಇಲ್ಲಿ ಹುಣ್ಸೆಣ್ಣೇ ಇಲ್ಲ. ಸುಮ್ಮನೆ ಕರ್ಕೊಬಂದವನು ಹುಣ್ಸೆಹಣ್ಣು ಮರದಲ್ಲಿ ಹುಣ್ಸೆಹಣ್ಣು ಕಿತ್ಕೊಳ್ಳೋಣ ಅಂದ್ಬಿಟ್ಟು. ಹುಣ್ಸೆನೇ ಇಲ್ಲ. ಏನೋ ಏನೋ ಸಿಕ್ತಂತೆ. ಸೊ
ಇವಾಗ ಇಲ್ಲಿ ಇಲ್ಲೇನು ಹುಣ್ಸೆಹಣ್ಣೆ ಇಲ್ಲ. ಆ ಕಡೆ ಅಲ್ಲಿ ಕಾಣಿಸ್ತೈತಲ್ಲ ಅದು ಬಾವಿ, ಇಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ, ಅದು ಬಾವಿ. ಇದು ಮಿಷಿನ್ ಮನೆ. ಇವಾಗ ಎಲ್ಲರ ಓಡಾಡೋಕೆ ಹೋಗ್ಬೇಕು, ಎಲ್ಲರ ಹೋಗೋಣ. ಸೊ ಬನ್ನಿ ಗೈಸ್, ಇಲ್ಲೇನಂದ್ರೆ ಏನೂ ಇಲ್ಲ, ಸುಮ್ಮನೆ ವೇಸ್ಟ್ ಆಯ್ತು. ಇಲ್ಲ ಬಂದಿದ್ದು ಹುಣ್ಸೆಹಣ್ಣು ಇಲ್ಲ, ಏನೂ ಇಲ್ಲ. ಅದಕ್ಕೆ ಇವಾಗ ಯಾಕಡೋದಲ್ಲಿ ಹೊಡೀರಿ ಅವನಿಗೆ. ಹಾಂ, ಯಾಕಡೋದಲ್ಲಿ ಎತ್ತರ ಒಂದೇ ಗೂಸ ನಮ್ಮಣ್ಣ ಕೈ ಗೂಸ ತಿಂದ್ರೆ ಮಶಾಣದಲ್ಲೇ ವಾಸ. ಕರ್ಕೊಂಡ್ಬಂದ ಅವನೇ. ಸೊ ಗೈಸ್ ಇವಾಗ ಎಲ್ಲರ ಬೇರೆ ಕಡೆ ಹೋಗೋಣ ಬನ್ನಿ ಗೈಸ್. ಇಲ್ಲೇನು ಒಂಚೂರು ಚೆನ್ನಾಗಿಲ್ಲ. ಇನ್ನು ಹೋಗೋದು ಲೇಟ್ ಆಯ್ತತೆ, ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ಒಂದು ಗಾಡಿ ಪ್ರೊವೈಡ್ ಮಾಡಿ ಕಾಯಿ. ಇದೇ ಸ್ಮಶಾನ. ಇಲ್ಲಿ ಬರೀ ಲಿಂಗಾಯತ್ರನ್ನ ಬಿಟ್ಟರೆ ಯಾರನ್ನೂ ಊಟಕ್ಕಲ್ಲ. ಸೊ ಸ್ಮಶಾನ ನೋಡಿ ಹೆಂಗಿದೆ. ಇವಾಗ ಹೋಯ್ತಾ ಇರೋದೇ ನಾವು ಮಧ್ಯಾಹ್ನ, ಅದಕ್ಕೆ ನಾವು ಅಲ್ಲಿ ಒಳಗಡೆ ಹೋಗಲ್ಲ. ನನಗೆ ಸ್ವಲ್ಪ ಡೆವಿಲ್ಲು ಅವು ಇವು ಅಂತಂದರೆ ಸ್ವಲ್ಪ ನನಗೆ ಭಯ, ಅದಕ್ಕೆ ನಾನು ಅಲ್ಲಿಗೆಲ್ಲ ಹೋಗಲ್ಲ. ಸೊ ಅಲ್ಲಿ ಹೋಗಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ನಾವು ಮೊದಲಿದ್ದಿದ್ದು ಮನೆ ಇದೆ ನೋಡಿ ಗೈಸ್, ಬಂದು ಇಲ್ಲೆಲ್ಲ ಕಾಯ್ಕೊಂಡು ನಿಂತ್ಕೊಳ್ಳಿ ಕ್ಯೂವಲ್ಲಿ. ಇಲ್ಲೇ ಮೊದಲಿದ್ದಿದ್ದು ನಾನು. ಸೊ ಈ ದೇವಸ್ಥಾನಕ್ಕೆ ಯಾವಾಗಲೂ ಹೋಗುವೆ. ಇಲ್ಲೇ ಗುರುವಣ್ಣವ್ರ ಮನೆ. ಗೈಸ್ ದೇವರು. ಸೊ ಗೈಸ್ ಇವಾಗ ಹೋಗೋಣ. ಗೈಸ್ ಇವಾಗ ಆಲ್ರೆಡಿ ನಾವು ಕೆರೆ ಹತ್ರ ಬಂದಿದ್ದೀವಿ. ಸೊ ಇವಾಗ ಮೇಲ್ಗಡೆ ಪಾರ್ಕ್ ಹತ್ರ ಓಡಾಡ್ಕೊಂಡು ಹಂಗೆ ಹೋಗೋಣ. ಇದೇ ಕೆರೆ, ಇದೇ ಕಲ್ಯಾಣಿ. ಇದು ಕಲ್ಯಾಣಿ, ಸಿರಿಗೌರಿ ಕಲ್ಯಾಣಿ. ಸೊ ಇವಾಗ ಹೋಗೋಣ. ಇಲ್ಲಿ ಒಳಗಡೆ ಹೋದ್ವಿ ಅಂದರೆ ಬಾವಿ ಐತೆ, ಅಲ್ಲಿ ಬಾವಿಲಿ ಈಜಾಡ್ಬೋದು. ತೋಟದವ್ರು ಯಾರು ಬಂದರೆ ಇಡ ಹೊಡಿತಾರೆ ಅಂತ. ಅದು ಅವ್ನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚಕ್ಕ ನಡಕಲ್ಲ. ಚುರ್ಮುರಿ ಅವನು ಚಿರ್ಮುರಿ ನೋಡಿ. ಅವನು ಪಾಟ್ 1 ಚುರ್ಮುರಿ, ಅವ್ನು ಪಾಟ್ 2 ಚುರ್ಮುರಿ. ಕೆರೆ ಹತ್ರ ಬಂದಿದ್ದೀವಿ. ಇಲ್ಲಿದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ. ಇಲ್ಲೆಲ್ಲ ಓಲ್ಡ್ ಮೂಮೆಂಟ್ಸ್ ಐತೆ ನನಗೆ. ಇಲ್ಲೆಲ್ಲ ಬಿಜ್ಜಾನ್ ಫೋಟೋ ಶೂಟ್ ಮಾಡಿಸಿದ್ದೀನಿ, ವೀಡಿಯೋ ಶೂಟ್ ಮಾಡಿಸಿದ್ದೀನಿ. ಬಿಜ್ಜಾನ್ ಇಲ್ಲಿ ನೋಡಿ ಹೆಂಗೆ ಮೀನು ಹಿಡಿತಾನೆ. ಸೊ ಇವಾಗ ಬನ್ನಿ ಕೆರೆ ನೋಡೋಣ. ಮೊದಲು ನೋಡಿ ಎಲ್ಲ ಬೋಟಿಂಗ್ ಆಡ್ತಾರೆ ಮಸ್ತು. ನಾನು ಒಂದ್ಸರಿ ಏನೋ ಆಡಿದ್ದೆ ಅಷ್ಟೇ ಬೋಟಿಂಗ್. ಇಲ್ಲಿ ಚೆನ್ನಾಗಿರ್ತದೆ ಎಕ್ಸ್ಪೀರಿಯೆನ್ಸು. ಜಾಸ್ತಿ ಅಷ್ಟೊಂದೇನಿರಲ್ಲ, ಸ್ವಲ್ಪ ಚೆನ್ನಾಗಿರ್ತತೆ. ಇವಾಗ ಬನ್ನಿ ಕೆರೆ ಹತ್ರ ಹೋಗಿ ಕೆರೆ ನೋಡ್ಕೊಂಡು ಒಂದೆರಡು ವೀಡಿಯೋ ಶೂಟು, ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ. ಇಲ್ಲಿಂದ ಹೋಗಿ ನೆಕ್ಸ್ಟು ಎಲ್ಲಿಗೆ ಹೋಗೋದಂತ ಪ್ಲ್ಯಾನ್ ಇಲ್ಲ. ನೆಕ್ಸ್ಟು ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿದು ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ ಇವಾಗ ಬೋಟಿಂಗ್ ಕೊಡಿಸ್ಲಾ? ಏನ ಬೋಟ್ ಕೊಡಿಸ್ಕೊಂಡ. ಅವ್ನು ಮಾತಾಡಿದಾಗ ಅವ್ನ ಕಡೆ ತೋರಿಸು, ನಾನು ಮಾತಾಡಿದಾಗ ನನ್ನ ಕಡೆ ತೋರಿಸು. ಸೊ ಗೈಸ್ ಇವಾಗ ಬನ್ನಿ ಬೆಟ್ಟದ ಮೇಲೆ ಹತ್ತೋಣ. ಬೆಟ್ಟದ ಮೇಲೆ ಹತ್ತಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತ ನೋಡೋಣ. ನನ್ನ ಕೈಲಿ ಹತ್ತಕ್ಕಾಗಲ್ಲ, ಆದರೂ ಟ್ರೈ ಮಾಡ್ತೀನಿ. ಇದು ನಮ್ಮ ಮಾಮ ನೋಡ್ತಾರೆ, ಐ ಆಮ್ ರಿಯಲಿ ಸಾರಿ. ಈ ಥರ ಮಾಡಬಾರ್ದಾಗಿತ್ತು, ಆದರೆ ಮಾಡ್ತಾಯಿದ್ದೀನಿ ಕಂಟೆಂಟ್ಗೋಸ್ಕರ ಅಷ್ಟೇ.
ನೋಡಿ ಗೈಸ್ ಈ ಥರ ತಲೆ ಥರ ಆಡ್ತಾನೆ, ಸುಮ್ಮನೆ ನಮ್ಮ ಜೊತೆ ಬಂದ್ಬಿಟ್ಟು ತಲೆ ತಿಂತಾನೆ. ನೋಡ್ರಿ ಹೆಂಗೆ ಆಡ್ತಾನೆ ತಲೆ ಥರ. ಸುಮ್ಮನೆ ಕೂತಿರೋದು ತಪ್ಪಂದೆ ಈ ಥರ ಜಾರ್ಕೊಂಡು ಹೋಗಿ ಏನಾರ ಬಿದ್ದು ತಲೆಗಿಲೆ ಹೊಡ್ಕೊಂಡ್ರೆ ಅವ್ರ ಅಪ್ಪ ಅಮ್ಮನಿಗೆ ಆನ್ಸರ್ ಮಾಡೋರೆ. ನಾನು ಗೊತ್ತಾಯಿದ್ದೀನ, ಅವ್ನು ಗೊತ್ತಾವ. ಕಾಲೇ ಮೇಲೆ ಹತ್ತಿದ್ದೀವಿ, ಸ್ವಲ್ಪ ಮೇಲೆ ಅಷ್ಟೇ. ಫುಲ್ ಹತ್ತಕ್ಕಂತ ಯಾವುದೇ ಕಾರಣಕ್ಕೂ ನನ್ನ ಕೈಲಾಗಲ್ಲ. ನೋಡ್ರಿ ಇಷ್ಟೇ ಬಂದಿರೋದು ನಾನು. ಇನ್ನೂ ಅಷ್ಟು ಹತ್ತಬೇಕು, ನನ್ನ ಕೈಲಿ ಆಗಲ್ಲ ಹತ್ತಕ್ಕೆ. ಸೊ ಇಲ್ಲೊಂದು ಗುಹೆ ಐತೆ, ಅಲ್ಲೋ ಕುತ್ಕೊಳ್ಳೋಣ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ಹೋಗೋಕ್ಕೆ ಒಂಥರ ಸೊ ಇವನು ಇಲ್ಲಿ ಕೂತವನೆ, ಅವನು ಅಲ್ಲಿ ಕೂತವನೆ, ನಾನು ಇಲ್ಲಿ ನಿಂತಿದ್ದೀನಿ. ಸೊ ಇವಾಗ ಅಲ್ಲಿ ಗಂಟ ಹೋಗೋಣ. ಅಲ್ಲಿ ನೆರಳೈತೆ, ಚೆನ್ನಾಗೈತೆ ಜಾಗ. ಬಂದಿದ್ದೀನಿ ಇಲ್ಲಿಗೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಇನ್ನೂ ಹತ್ಬೇಕು. ಆಫ್ ಕ್ಯಾಮ್ರಾ ಬಂದರೆ ಎವ್ವಿ ಮಾತಾಡ್ತಾನೆ, ಕ್ಯಾಮ್ರಾ ಆನ್ ಆಗಿದ್ರೆ ಮಾತೇ ಆಡಲ್ಲ ಇವನು. ಪುಕ್ಲಾನೆ ಮಾತೆ ಆಡಲ್ಲ. Hold me close till I get up. Time is barely on our side. I don't wanna waste what's left. The storms we ಇವನು ಇರೋವರೆಗೂ ನನಗಂತೂ ಉದ್ದಾರ ಆಗಲ್ಲ. ಅದಕ್ಕೆ ಬೆಳತಿಂದ ಬಿಡೋಣ ಅಂತಿದ್ದೀನಿ ನಾನೇ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ಇವನೊಂದು ತಡಕ ತಳ್ಳಿದ್ರು ಅವನು ದೈದವ್ ದುಡ್ಡು ಅಂತ ಇಲ್ಲೇ ನೋಡ್ತಾವ್ರು. ಯಾರದು? ಯಾವನು ಗೊತ್ತು, ನೀವು ಬೆಂಕಿ ಹಾಕೊಂಡು ಕೊಡೋಣ. ಸೊ ಹೋಗ್ ಬರೋರ್ಗೆಲ್ಲ ಇವನು ಓ ಅಂತ ಕಿರ್ಚಿ ಬಾಬಾ ಅಂತವನಿ. ಚಿರ್ಮುರಿ ಬರ್ತೀನಿ ಅಂತಾನೆ. ಏನ ಚಿರ್ಮುರಿ ಕೊಡ್ಸಿ ಬರ್ತೀನಿ ಅಂತ. ಇವನ್ ಚುರ್ಮುರಿ ಪಾರ್ಟ್ 2. ಇವನು ಚುರ್ಮುರಿ ಬೇಕಂತೆ, ಚುರ್ಮುರಿ ಕೊಡ್ಸೋರೆ ಬರ್ತಾನಂತೆ. ಗಾಯ್ಸ್ ಇವನು ನಮ್ಮ ಅಜಿತ್ ಮಾಡ್ತಾನೆ ಇರ್ತಾನೆ, ಆಗಲ್ಲ ಇವೆಲ್ಲ ನಮ್ಮ ಕುಂತಿ. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಆಯ್ತು ಜೋರಾಗಿ ಮಾತಾಡು. ನೆಕ್ಸ್ಟ್ ಒಂದು ಮೈಕ್ ತಗೋಬೇಕಣ್ಣ. ಮೈಕ್ ತೆಗ್ದೇ ಆಗ್ಲೇ ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಕಾಲ್ ಮಾಡ್ತಾವನೆ. ಅದು ಎಷ್ಟಕ್ಕೆ ರೀಚಾರ್ಜ್ ಮಾಡ್ಕೊಂಡಿರೋದು? 500 ರೂಪಾಯಿಗೆ ರೀಚಾರ್ಜ್ ಮಾಡಿರೋದಂತೆ ಹುಡುಗಿರ ಜೊತೆ ಮಾತಾಡಕ್ಕೆ. 90 ರೂಪಾಯಿ ಅಷ್ಟೇ ದುಡ್ಡು ಕೊಟ್ಟು ಹುಡುಗಿರ ಹತ್ರ ಮಾತಾಡೋ ಏನೆಲ್ಲ ಮಾಡಬೇಡ ಕಣ. ಎಂತಕ್ಕೂ ನಮ್ಮ ಎಂಟರ್ಟೈನ್ಮೆಂಟ್ ಕಣ ಇವಾಗ. ಏನಾ ಗೈಸ್, ಅವ್ನು ಎಂಟರ್ಟೈನ್ಮೆಂಟ್ ಅಂತೀವೆಲ್ಲ, ಹುಡುಗಿರ ಜೊತೆ ಮಾತಾಡೋದು ಅವ್ನು ಎಂಟರ್ಟೈನ್ಮೆಂಟ್ ಅಂತೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೊ ಗೈಸ್ ಇವಾಗ ಫೋನ್ ಮಾಡ್ತಾವನೆ, ಯಾವ ಥರ ಮಾತಾಡ್ತಾನೆ, ಆ ಹುಡುಗಿ ಯಾವ ಥರ ರೆಸ್ಪಾನ್ಸ್ ಮಾಡ್ತದೆ ನೋಡೋಣ ಬನ್ನಿ. ಗೈಸ್ ಇವಾಗ ಸೂಸೈಡ್ ಎಲ್ಲ ಹಲೋ ಹಾಯ್. ಎಲ್ಲಿಂದ? ನಾವು ಯಾವುದಿದು ಊರು? ಇದು ಊರ ಹೆಸರು ಗೊತ್ತಿಲ್ಲ. ಇಲ್ಲಿ ಬೆಟ್ಟದ ಮೇಲೆ ಫುಲ್ಲು ಟಾಪಿಗೆ ಬಂದು ನಿಂತಿದ್ದೀನಿ ನಾನು. ಏಕೆ? ಸೂಸೈಡ್ ಅಟೆಂಪ್ಟ್ ಮಾಡೋಣ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಹುಷಾರು ಇಲ್ಲ ಇವಾಗ ಹೇಳಿ. ಸೂಸೈಡ್ ಮಾಡ್ತಿದ್ದೆ. ಲವ್ ಫೇಲ್ಯೂರ್. ಲವ್ ಯಾಕೆ ಮಾಡಿದ್ರಿ? ಮನ್ಸೊಪ್ತು ಅಂತ. ಇವಾಗ ಯಾಕೆ ಸಾಯಕ್ ಹೋಗ್ತಿದ್ದೀರ? ಆ ಮನ್ಸು ನನ್ನ ಬಿಟ್ಬಿಡ್ತು ಅಂತ. ಅಳ್ಬೇಡ ಕಣ, ಅಳ್ಬೇಡ. ಬಿಡಿ, ಇನ್ನೊಂದು ಅನ್ಸಿರುತ್ತೆ. ಇನ್ನೊಂದು ಅಂದ್ರೆ ನಾವು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿರ್ತೀವಲ್ಲ ಅವ್ರನ್ನ. ಹಚ್ಕೊಂಡಿದ್ರೆ ಹೋಗ್ ಕೇಳಿ, ಯಾಕೆ ಲವ್ ಮಾಡ್ದೆ ನನ್ನ, ಈಗ ಯಾಕೆ ಬಿಟ್ಟೋದೆ ಅಂತ.
ಆ ಥರ ಕೇಳುವಷ್ಟು ಧೈರ್ಯ ನಮ್ಮ ಹತ್ರ ಇಲ್ಲ. ಮತ್ತೆ ಯಾಕೆ ಸಾಯ್ತೀರಾ? ಅದೇನೋ ನಮ್ಮ ಹತ್ರ ಸಾಯಕ್ಕೆ ಹೋಗಿ ಈಗ ಮಾತಾಡಕ್ಕೆ ಧೈರ್ಯ ಇಲ್ಲ. ಇದು ಫೋನಲ್ಲಿ ಮಾತಾಡೋದು, ಅದು ಅವ್ರ ಮನೆಯವ್ರ ವಿಷಯ, ಅವ್ರ ಮನೆಯವ್ರ ಹತ್ರ ಎಲ್ಲ ಮಾತಾಡೋಕ್ಕಾಗಲ್ಲ. ಅದಕ್ಕೇನೆ ಇವಾಗ ಸೂಸೈಡ್ ಅಟೆಂಪ್ಟ್ಗೆ ಅಂತ ಬಂದಿದ್ದೀನಿ. ಫೋನಲ್ಲ ಅವ್ರ ಹತ್ರ ಮಾತಾಡಕ್ ಧೈರ್ಯ ಇಲ್ಲ ನಿಮ್ಮ ಹತ್ರ. ಅವರು ವ್ಯಾಲ್ಯೂ ಮಾಡೋದೇನೆ ಬರೀ ದುಡ್ಡುಗೋಸ್ಕರ. ನಮ್ಮ ಹತ್ರ ದುಡ್ಡಿಲ್ಲ, ಕಾರಿಲ್ಲ, ಅವು ಇವು ಅಂತ ಈ ಥರ ಪರಿಸ್ಥಿತಿಗೆ ತಂದ್ಬಿಟ್ಟಿರೋದು. ಲವ್ ಮಾಡ್ಬೇಕಾದ್ರೆ ದುಡ್ಡಿತ್ತ? ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಅದು ಹುಡುಗಿಗೆ ಅನ್ಸಿರ್ಬೇಕು, ನಮ್ಗಲ್ಲ. ಸೊ ಅದಕ್ಕೇನೆ ಲಾಸ್ಟ್ ಕಾಲ್ ನಿಮಗೆ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾಲ್ ಮಾಡಿದೆ. ಅವ್ರಿಗೆ ಮಾಡಿದ್ರೆ ಆಗ್ಬೇಕಲ್ವಾ? ಅವ್ರನ್ನ ಬಿಟ್ಬಿಟ್ಟಿದ್ದೀನಿ ನಾನು. ಅವ್ರ ಜೀವನ ಹಾಳು ಮಾಡಬೇಕು ಅಂತ ನನಗೆ ಇಷ್ಟ ಇಲ್ಲ. ಒಬ್ಬನೇ ಮಗ. ಹಂಗಾದ್ರೆ ಅವ್ರಿಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಬಿಟ್ಬಿಟ್ಟು ಹೋಗ್ಬಿಡ್ತೀರ? ಅಪ್ಪ ಅಮ್ಮನ್ನ ಬಿಡುವಂಥದ್ದು ಏನಿಲ್ಲ, ಆದ್ರೆ ಏನ್ ಮಾಡಕ್ಕಾಯ್ತದೆ ಪರಿಸ್ಥಿತಿ. ಅಲ್ಲ ಪರಿಸ್ಥಿತಿ ಅಂದ್ರೆ ಕೇಳಿಸ್ತಿಲ್ಲ. ಪರಿಸ್ಥಿತಿ ಅಂದ್ರೆ ಅಪ್ಪ ಅಮ್ಮ ಜೊತೆ ಏನೋ ಅಂದೆ. ಆ ಥರ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬಿಟ್ಟೆ ಅಲ್ವಾ ನಾನು ಈ ಥರ ಇಲ್ಲಾಂದ್ರೆ ನಿಮ್ಮೂರಿಗೇನೆ ಕಳ್ಸ್ಕೊಡ್ತೀನಿ. ನಮ್ಮ ಅಪ್ಪ ಅಮ್ಮನ ನೀವೇ ಚೆನ್ನಾಗಿ ಸಾಕ್ರಿ. ನಾನು ಯಾಕೆ ನೋಡ್ಕೊಳ್ಳಿ? ನೀವ್ ಯಾಕೆ ನೋಡ್ಕೊಂತೀರಾ? ನಮ್ಗೆ ಈ ತರ ಮೋಟಿವೇಶನ್ ಕೊಡ್ತಾ ಇದೀರಾ, ಗೈಡ್ ಕೊಡ್ತಾ ಇದೀರಾ, ನಿಮ್ಗೆ ಒಳ್ಳೆ ನ್ಯಾಕ್ ಇರುತ್ತೆ. ಅಲ್ಲ ಮತ್ ನೀವ್ಯಾಕೆ ನನ್ ಜೊತೆ ಸಾಯ್ತಾ ಇದ್ದೀನಿ ಅಂತ ಹೇಳಿದ್ರಿ? ಜಸ್ಟ್ ಇವಾಗ ಲಾಸ್ಟ್ ಕಾಲ್ ಮಾಡ್ಬಿಟ್ಟು ಸಾಯೋಣ ಅಂತ ಮಾಡಿದೆ. ಲಾಸ್ಟ್ ಕಾಲಲ್ಲಿ ನೀವೇ ನಾಕಾದ್ರಿ. ಬೆಟ್ಟದ ಮೇಲೆ ನಿಂತಿದ್ದೀರಾ? ತೋರಿಸ್ದ ವಿಡಿಯೋ ಕಾಲ್ ಹಿಂಗೆ ಕನೆಕ್ಟ್ ಆಗಲ್ಲ, ಫುಲ್ಲು ಟಾಪಲ್ಲಿ ಇದೀನಿ. ಸರಿ ಬಿದ್ಬಿಡಿ ಹಂಗಾದ್ರೆ. ಸರಿ, ನೋಟಿಸು ನಿಮ್ಮ ಹತ್ರನೇ ಇರಲಿ. ನಂಬರ್ ಇದ್ರೆ ಹೇಳಿ. ನೋಟಿಸ್ ಬೋರ್ಡಲ್ಲಿ ನಿಮ್ಮ ಹೆಸರು ಬರೆದ್ಬಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡ್ತೇನೆ. ಜಸ್ಟ್ ನಾನು ಮಾಡಿದ್ದು ಫ್ರ್ಯಾಂಕ್. ಗೊತ್ತಾಯ್ತು. ಯಾವ ಹುಡುಗನ ಸಾಯಕ್ಕೆ ಹುಡುಗಿಗೋಸ್ಕರ ಹೋಗಲ್ಲ. ನಾವು ಆ ಕ್ಯಾಟಗರಿ ಸೇರಿಲ್ಲ. ಬೇಕಾದ್ರೆ ಹುಡುಗಿನೇ ಸಾಯ್ಲಿ ಅಂತ ಕಾಯ್ತಾ ಇರ್ತೀವಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಫೈನಲಿ ಮುಗೀತು. ಇವಾಗ ಮನೆ ಕಡೆ ಬಂದಿದ್ದೀನಿ. ಈಗ ಅನ್ನ ಮಾಡ್ಕೋಬೇಕು, ಫ್ರೈಡ್ ರೈಸು ಮಾಡಕ್ ಬರಲ್ಲ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಈ ಮಜ್ಜಿಗೆ ತಂದ ಮಜ್ಜಿಗೆ ಮಾಡಕ್ಕೆ ಮೊಸರು ತಂದ. ಮಜ್ಜಿಗೆ ಮಾಡಕ್ಕೆ ಮೊಸರು ತಂದಿದ್ದೀನಿ. ಮೊಸರುಲಿ ಮಜ್ಜಿಗೆ ಮಾಡ್ಕೊಂಡು ಕುಡ್ಕೊಂಡು ಫ್ರೈಡ್ ರೈಸ್ ಮಾಡ್ಕೊಂಡು ಅನ್ನ ತಿನ್ಕೊಂಡು ಸಿಗೋಣ. ಟೇಕ್ ಕೇರ್. ಇದು ಚಿಕನ್ ವಿಕ್ರಾಂತ್ ಇದು ಹೋಟ್ಲಲ್ಲಿ ತಂದಿದ್ದು. ಹೆಂಗೆ ಮಾಡೋದು ಗೊತ್ತಿಲ್ಲ, ಯೂಟ್ಯೂಬಲ್ಲಿ ನೋಡಬೇಕು. ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನಬೇಕು. ಮಧ್ಯಾಹ್ನ ದಿನ ಊಟನೇ ಮಾಡಿಲ್ಲ, ಇವಾಗ ಅನ್ನ ಮಾಡ್ಕೊತಿದ್ದೀನಿ. ಅದಕ್ಕೆ ಸೊ ಬನ್ನಿ ಇವಾಗ ಅನ್ನ ಹೊಡ್ಕೊಂಡು ಆಮೇಲೆ ತಿನ್ನೋಣ. ಇವಾಗ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತೀನಿ, ಗೇಮ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಟಿಪ್ಸ್ ಕೊಡ್ತಾರಲ್ಲ ನಮ್ಗೆ ಗೊತ್ತಿರುವ ನಾವು.
ಓಕೆ ಬಿಡು ಸಾಕು ನಿಂಬೇಡ ಗಾಳಿ ಇದು. ಸೊ ಗೈಸ್ ಇವಾಗ ನಾನು ತರಕಾರಿ ಉದುರಿಸ್ತಾ ಇದ್ದೀನಿ. ತರಕಾರಿ ಕ್ಯಾರೆಟ್ ಉದುರಿಸ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ. ಕ್ಯಾರೆಟ್ ನೋಡ್ರಿ ಈ ಥರ ಕಟ್ ಮಾಡ್ಕೊಟ್ಟಿದ್ದೀನಿ. ಈಗ ಅದನ್ನ ಸಣ್ಣ ಮಾಡ್ತಾ ಇದ್ದೀನಿ. ಇವಾಗ ಅದನ್ನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಅದಾದ್ಮೇಲೆ ಈರುಳ್ಳಿ ಕಟ್ ಮಾಡಬೇಕು. ಈರುಳ್ಳಿ ಕಟ್ ಮಾಡ್ಕೊಂಡು ಆದಮೇಲೆ ಬೀನ್ಸ್ ಯಾಕೋ ಕಟ್ ಮಾಡೋಕ್ಕೆ ಗೊತ್ತಲ್ಲ ನನಗೆ, ಯಾಕಂದರೆ ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು ನಾನು. ಏನಂತಂದರೆ ಸಾಂಬಾರು ಅವೆಲ್ಲ ಏನು ಮಾಡಿಲ್ಲ. ಈಗ ಫ್ರೈಡ್ ರೈಸ್ ಮಾಡೋಣ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾವ ಥರ ಟೇಸ್ಟ್ ಬರ್ತದೋ ಗೊತ್ತಿಲ್ಲ. ಇದನ್ನ ನಮ್ಮ ಮಾಮಂಗೂ ತಿನ್ನಿಸ್ತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ಗೈಸ್ ಇವಾಗ ನಾನು ಅಡುಗೆನ ಮಾಡ್ತಾಯಿಲ್ಲ, ಯಾಕಂದರೆ ನಮ್ಮ ಮಾವ ಮಧ್ಯದಲ್ಲಿ ಬಂತು. ಅದಕ್ಕೇ ನಾನು ಮಾಡಲ್ಲ ಅಂದ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ. ಎತ್ತಿಕ್ಬಿಟ್ಟು ಈಗ ಹೋಗಿ ರೂಮಲ್ಲಿ ರೀಲ್ಸ್ ನೋಡ್ಕೊಂಡು ಬಂತೀವಿ. ಹೋಗಿ ಮಾಡ್ಕೊಂಡು ತಿನ್ನೋ ಹಂಗೆ ಹಿಂಗೆ ಬೇಡ, ಜಸ್ಟ್ ಬಿಡಿ ಗೈಸ್, ಹೋದ್ರೆ ಹೋಗಲಿ, ಅದು ಏನೇನು ಮಾಡೋಕ್ಕಾಗಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅವರೇ ಬಂದು ಅಡುಗೆ ಮಾಡಲೇಬೇಕಾದ್ರೆ ನಾನು ಮಾಡಲ್ಲ. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಗೈಸ್ ಇವಾಗ ಹುಡುಗರು ಮೊಟ್ಟೆ ಬೋಂಡ ಟೀ ಕುಡ್ಕೊಬರೋಣ ಬಾ ಅಂತಂದರು. ಅದಕ್ಕೆ ಇವಾಗ ಮೊಟ್ಟೆ ಬೋಂಡ ತಿನ್ಕೊಂಡು ಟೀ ಕುಡ್ಕೊಂಡು ಮನೆ ಕಡೆ ಹೋಗೋಣ. ಸೊ ಬನ್ನಿ ಇವಾಗ ಮೊಟ್ಟೆ ಬೋಂಡ ತಿಂದ್ಬಿಟ್ಟು ಟೀ ಕುಡ್ಕೊಂಡು ಮನೆ ಕಡೆ ಹೋಗೋಣ. ಸೊ ಗೈಸ್ ಇವಾಗ ಚಿಕನ್ ಲಾಲಿಪಾಪ್ ಬಂದೈತೆ, ಅದನ್ನ ಬ್ಯಾಟಿಂಗ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಇವಾಗ ಚಿಕನ್ ಲಾಲಿಪಾಪ್ ಅಂತೂ ಮಸ್ತಾಗಿತ್ತು. ಅದನ್ನ ತಿಂದು ಟೇಸ್ಟ್ ಎಲ್ಲ ನೋಡಿ ಅವ್ರಿಗೆ ರಿವ್ಯೂ ಎಲ್ಲ ಕೊಟ್ಬಿಟ್ಟು ಬಂದು. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.